ರಂಗನಾಥೆಟ್ಟು ಪಕ್ಷಿಧಾಮಕ್ಕೂ ಕೂಡ ಜಲಕಂಟಕ ಅನ್ನುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಈಗಾಗಲೇ ನಡುಗಡ್ಡೆಯಾಗಿರುವಂತಹ ರಂಗನಾಥೆಟ್ಟು ಪಕ್ಷಿಧಾಮ ಜಲಾವೃತವಾಗಿದೆ. ಕಾವೇರಿಯ ಭೋರ್ಗರೆತಕ್ಕೆ ರಂಗನಾಥೆಟ್ಟು ಪಕ್ಷಿ ಸಂಕುಲ ಕೂಡ ನಲುಗಿದೆ. ಪ್ರವಾಸಿಗರಿಗೆ ಈಗಾಗಲೇ ನಿಷೇಧವನ್ನ ಹೇರಲಾಗಿದೆ. ಇಲ್ಲಿ ಪ್ರವಾಸಕ್ಕೆ ಅವಕಾಶ ಇಲ್ಲ, ಬೋಟಿಂಗ್ ಪಾಯಿಂಟು ಇಲ್ಲೆಲ್ಲ ಕೂಡ ಅವಕಾಶ ಇಲ್ಲ ಅನ್ನೋದನ್ನ ಜಿಲ್ಲಾಡಳಿತ ಆಲ್ರೆಡಿ ಹೇಳಿದೆ. ಬೋಟಿಂಗ್ ಪಾಯಿಂಟು, ವಾಕ್ ಪಾತ್ ಸೇರಿ ಎಲ್ಲ ಕಡೆ ಕೂಡ ನೀರೋ ಅನ್ನೋ ಪರಿಸ್ಥಿತಿ. ಸದ್ಯ ರಂಗನಾಥೆಟ್ಟು ಪಕ್ಷಿಧಾಮಕ್ಕೆ ಪ್ರವಾಸಿಗರನ್ನ ತಾತ್ಕಾಲಿಕವಾಗಿ ನಿಷೇಧವನ್ನ ಹೇರಲಾಗಿದೆ. ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ರಂಗನಾಥೆಟ್ಟು ಕೂಡ ಒಂದು. ಬಟ್ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಈ ಪ್ರದೇಶ ನಡುಗಡ್ಡೆಯಾಗಿ ಏನಿದೆ ಅಲ್ಲಿ ನೀರಿನ ವೇಗ, ಸೆಳೆತ, ರಭಸ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಕಾವೇರಿ ನದಿಯ ಭೋರ್ಗೆರೆತ ರಂಗನಾಥೆಟ್ಟು ಪಕ್ಷಿಧಾಮವನ್ನ ಹೇಗೆ ಆವರಿಸಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಲಾಸ್ಟ್ ಟೈಮ್ ಕೂಡ ಇಂಥದ್ದೇ ಪರಿಸ್ಥಿತಿ ಇತ್ತು. ಇನ್ನು ಕಾವೇರಿ ನದಿಗೆ ನೀರು ಬಿಡುವಂತಹ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ. 1,00,000 ಕ್ಯೂಸೆಕ್ ನೀರು ಅಂತ ಹೇಳಿದ್ರೆ ಇನ್ನಷ್ಟು ಇಲ್ಲಿ ಜಲಾವೃತದ ಸನ್ನಿವೇಶ ಇನ್ನೂ ಕೆಲ ದಿನಗಳ ಕಾಲ ಹೀಗೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪ್ರವಾಸೋದ್ಯಮ ಇಲಾಖೆಯಿಂದ ಇರ್ಬೋದು, ಜಿಲ್ಲಾಡಳಿತದಿಂದ ಇರ್ಬೋದು ತೆಗೆದುಕೊಂಡಿರುವಂತಹ ಮುಂಜಾಗ್ರತೆ ಸರಿ ಇದೆಯಾ, ಇನ್ನಷ್ಟು ಮುಂಜಾಗ್ರತೆಯ ಅವಶ್ಯಕತೆ ಇದೆಯಾ ಅಂತ ಪರಿಶೀಲನೆಗಳು ಕೂಡ ಪ್ರತಿನಿತ್ಯ ನಡೀತಾ ಇದೆ. ಸ್ಥಳೀಯ ಭಾಗದ ಜನಪ್ರತಿನಿಧಿಗಳು ಕೂಡ ವಿಸಿಟ್ ಕೊಟ್ಟು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ.